ಸಣ್ಣ ಪುಟ್ಟ ವಿಚಾರಗಳಿದ್ದರೂ ಕೂಡ ಇದು ಮನ್ ಕಿ ಬಾತಲ್ಲಿ ಬರ್ತದೆ. ಇಷ್ಟೊಂದು ಕೋಟ್ಯಾಂತರ ಜನರ ಇವತ್ತು ಭಕ್ತಿ ಮತ್ತು ಭಾವನೆಗಳ ಆರಾಧನೆ ಇವತ್ತು ಮೂರ್ತಿಯಾದಂಥ ರಾಮದೇವರಿಗೆ ಅವಮಾನ ಆಗುವಂಥ ಸಮಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ ಕಿ ಬಾತ್ ಕೂಡ ಕಾಣ್ತಾ ಇಲ್ಲ. ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಿಸಿದ ಆರ್ಥಿಕ ಅವ್ಯವಹಾರ ಆರೋಪಗಳ ಕುರಿತು ಉಡುಪಿಯಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ತೀವ್ರ ಆರೋಪಗಳನ್ನ ಮಾಡಿದ್ದಾರೆ. ರಾಮನ ಹೆಸರನ್ನು ಬಳಸಿಕೊಂಡು ಚುನಾವಣೆ ಗೆದ್ದಿದ್ದು, ಮಂದಿರ ನಿರ್ಮಾಣಕ್ಕಾಗಿ ವರ್ಷಗಳಿಂದ ಸಂಗ್ರಹಿಸಿದ ಹಣದ ಲೆಕ್ಕಪತ್ರವನ್ನು ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣದ ವೇಳೆ ಹಲವು ಅಕ್ರಮಗಳು ನಡೆದಿವೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಈ ಬಗ್ಗೆ ಸಂಪೂರ್ಣ ಸತ್ಯಾಂಶ ಹೊರಬರಬೇಕಿದೆ ಎಂದರು. ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಿಸಿದ ಟ್ರಸ್ಟ್ ಸದಸ್ಯರ ಪಾತ್ರದ ಬಗ್ಗೆಯೂ ಪ್ರಶ್ನೆ ಎತ್ತಿದ ಅವರು, ಭಕ್ತರು ನೀಡಿದ ದೇಣಿಗೆ ಹಾಗೂ ಚಿನ್ನದ ಬಳಕೆಯ ಕುರಿತು ಆರೋಪಗಳ ಬಗ್ಗೆಯೂ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಾಹಿತಿ ಹಕ್ಕಿನ ವ್ಯಾಪ್ತಿಯಿಂದ ರಾಮ ಮಂದಿರವನ್ನ ಹೊರಗಿಡಲಾಗಿದೆ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ತೆರವುಗೊಳಿಸಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಹೇಳಿದರು. ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋಂಥ ರೀತಿ ವಿವಾದ ಕೋರ್ಟ್ನಲ್ಲಿ 1885 ಇಸ್ವಿಯಿಂದ ಇತ್ತು, ಬ್ರಿಟಿಷರಿರುವಾಗ ಕೂಡ ಇತ್ತು. 1989 ಇಸ್ವಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆದಂಥ BJP ಪಕ್ಷದ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಈ ದೇಶದಲ್ಲಿ ರಥಯಾತ್ರೆ ಮಾಡುವಂಥ ಕಾರ್ಯಕ್ರಮ ಆಯಿತು. ಅಡ್ವಾಣಿ ಅವರ ನೇತೃತ್ವದಲ್ಲಿ ರಥಯಾತ್ರೆ ಕಾರ್ಯಕ್ರಮ ನಡೆದಿತ್ತು. ಇವತ್ತು ಅದೇ ರೀತಿಯಾಗಿ ತದನಂತರ ಚುನಾವಣಾ ಸಮಯದಲ್ಲಿ ಕೂಡ 89ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂದಿತ್ತು. ಪುತ್ತೂರಲ್ಲಿ ನಾನೇ ಸ್ಪರ್ಧೆ ಮಾಡಿದ್ದೆ ಸದಾನಂದ ಗೌಡರ ವಿರುದ್ಧ. ಅವತ್ತು ಇಟ್ಟಿಗೆಯನ್ನು ಮನೆ ಮನೆಗೆ ತಂದು ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಓಟು BJP ಪಕ್ಷಕ್ಕೆ ಕೊಡಬೇಕು ಅನ್ನುವಂಥ ರೀತಿಯ ಪ್ರಮಾಣ ಮಾಡಿಸುವಂಥ ಕೆಲಸ ಕಾರ್ಯಗಳು ನಡೆದಿತ್ತು. ಆ ಚುನಾವಣೆ ಮುಗಿದ ನಂತರ ನಾನು ಅದರಲ್ಲಿ ಗೆದ್ದಿದ್ದೆ, ಆ ಚುನಾವಣೆಯಲ್ಲಿ ಗೆದ್ದಿದ್ದೆ. ನಂತರ ಇಟ್ಟಿಗೆಗಳೆಲ್ಲ ಅಲ್ಲೇ ಚರಂಡಿಯಲ್ಲಿ ಬಿದ್ದಿತ್ತು. ಅದನ್ನು ಇವತ್ತು ಒಬ್ಬರು ಹಿರಿಯ ನಾಯಕರು ಬಂದು ಗಾಡಿಯಲ್ಲಿ ತುಂಬಿಸಿ ಎಲ್ಲಿ ಕೊಂಡೋದ್ರು ಅಂತ ಗೊತ್ತಾಗಲಿಲ್ಲ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಅಂದು ರಾಮ ಮಂದಿರದ ಹೆಸರಲ್ಲಿ ಕಲೆಕ್ಟ್ ಆದಂಥ ಹಣ ಅದರ ಲೆಕ್ಕಪತ್ರ ಕಾಣಲಿಲ್ಲ. ತದನಂತರ ಇವತ್ತು ರಾಮ ಮಂದಿರದ ಒಂದು ನಿರ್ಮಾಣ ಸಮಯದಲ್ಲಿ ಜಾಗೆಗಳನ್ನು ಅದಕ್ಕೆ ಶೇಖರಿಸುವಂಥ ಸಮಯದಲ್ಲಿ ಅಲ್ಲಿ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಯಿತು. ಅದಕ್ಕೆ ಕೂಡ ಇವತ್ತು ಸಂಬಂಧಪಟ್ಟಂಥ ಟ್ರಸ್ಟ್ನವರು ಜವಾಬ್ದಾರರು ಅನ್ನುವಂಥ ರೀತಿಯಲ್ಲಿ ಕಟ್ಟಡ ಅಲ್ಲಿಯ ಮಂದಿರ ನಿರ್ಮಾಣಕ್ಕೂ ಕೂಡ ಇವತ್ತು ಕರ್ನಾಟಕದ ಒಬ್ಬ ಟ್ರಸ್ಟಿಯ ಇವತ್ತು ಅಳಿಯನಿಗೆ ಅದನ್ನು ವಹಿಸಿಕೊಡುವಂಥ ಕೆಲಸ ಕಾರ್ಯ ಆಗಿತ್ತು ಅನ್ನೋದರ ಬಗ್ಗೆ ಇವತ್ತು ಅಲ್ಲಿ ಪ್ರಚಾರ ಯಾವ ರೀತಿ ಇದೆ ಅಂತ ಹೇಳಿದರೆ, ಅಲ್ಲಿರುವಂಥ ಬಂಗಾರ ಇವೆಲ್ಲವೂ ಕೂಡ ಕರಗಿಸಲಿಕ್ಕೆ ಅದು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅನ್ನೋದು ಕೂಡ ಒಂದು ಪ್ರಚಾರ ಇದೆ. ಇಂಥ ಸಮಯದಲ್ಲಿ ಇವತ್ತು ಮಾಹಿತಿ ರೈಟ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಇದೆ, ಅದರಿಂದ ತೆರವುಗೊಳಿಸುವಂಥ ಕೆಲಸ ಕಾರ್ಯ ಆಗಿದೆ. ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. CCTVಯನ್ನು ರದ್ದು ಮಾಡುವಂಥ ಕೆಲಸ ಕಾರ್ಯ ಆಗಿದೆ. ಒಂದು ಕಡೆ ಇವತ್ತು ಕಟ್ಟಡ ಕಟ್ಟಿರುವಂಥದ್ದು ಕೂಡ ಬೀಳುವಂಥ ಒಂದು ಕಡೆ ಮೆಟ್ಟಲು ಬೀಳುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ರಾಮ ಮಂದಿರ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆದಂಥ ರಾಮ ಮಂದಿರದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರ ಜನರ ರಾಮದೇವರ ಇವತ್ತು ಭಕ್ತಿ ಮತ್ತು ಭಾವನೆಗೆ ಧಕ್ಕೆ ಬರುವಂಥ ಅವಕಾಶಗಳಾದಂಥ ಸಮಯದಲ್ಲಿ ಇದು ಇವತ್ತು ಹೊರಗಡೆ ಬರಬೇಕು, ಸತ್ಯಾಂಶ ಹೊರಗಡೆ ಬರಬೇಕು. ಈ ಪ್ರಕರಣದಲ್ಲಿ SIT ತನಿಖೆ ನಡೆಸುವ ಬದಲು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲೇ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಎಲ್ಲ ಆರೋಪಗಳ ಸತ್ಯಾಂಶ ಹೊರಬಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಬೇಕು ಎಂದು ವಿನಯ್ ಕುಮಾರ್ ಸೊರಕೆ ಆಗ್ರಹಿಸಿದ್ದಾರೆ. ಸತ್ಯಾಂಶ ಹೊರಗಡೆ ಬರಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜರ ಮುಖಾಂತರ ಇದು ತನಿಖೆ ಆಗಬೇಕು. ಯಾರು ಸಂಬಂಧಪಟ್ಟವರಿದ್ದಾರೆ ಅವರ ಮೇಲೆ ಇವತ್ತು ಗುರುತರವಾಗಿ ಅಂತ ಯಾರು ಸಂಬಂಧಪಟ್ಟವರು ಇಲ್ಲಿಗೆ, ಯಾಕೆಂತ ಹೇಳಿದರೆ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು ನಿಕಟವಾಗಿ ಸಂಬಂಧಪಟ್ಟಂಥವರು RSS ಮತ್ತು ವಿಶ್ವ ಹಿಂದೂ ಪರಿಷತ್ಗೆ ಸಂಬಂಧಪಟ್ಟವರಿದ್ದಾರೆ. ಅದೇ ರೀತಿಯಾಗಿ ಅವರು ನಿಕಟವಾದಂಥ ಸಂಪರ್ಕ ಪ್ರಧಾನಮಂತ್ರಿಗಳ ಜೊತೆಯಲ್ಲಿದೆ. ಇವತ್ತು ಆ ದೃಷ್ಟಿಯಲ್ಲಿ SIT ಮಾಡಿಕೊಂಡು ಬರೇ ಒಂದು ರಾಜ್ಯ UPಗೆ ಸಂಬಂಧಪಟ್ಟಂಥ ವಿಚಾರ ಅಂತೇಳಿ ಅಲ್ಲ, ದೇಶದಾದ್ಯಂತ ರಾಮದೇವರ ಭಕ್ತರುಗಳಿದ್ದಾರೆ. ಅವರ ಭಾವನೆಗೆ ಭಕ್ತಿಗೆ ಧಕ್ಕೆ ಆದಂಥ ಸಮಯದಲ್ಲಿ ಇವತ್ತು ನ್ಯಾಯಾಲಯದ ಮೇಲೆ ನಾವು ಭರವಸೆ ಇದೆ. ನ್ಯಾಯಾಧೀಶರ ಮುಖಾಂತರ ತನಿಖೆ ಆಗಬೇಕು, ಸತ್ಯಾಂಶ ಹೊರಗಡೆ ಬರಬೇಕು. ಯಾರ್ಯಾರು ಸಂಬಂಧಪಟ್ಟಂಥವರಿದ್ದಾರೆ, ಕಳವು ಮಾಡಿದಂಥವ್ರು ಮಾತ್ರ ಅಲ್ಲ, ಕಳವು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಪ್ರೇರೇಪಣೆ ಕೊಟ್ಟವರಿಗೆ ಕೂಡ ಕಠಿಣ ಸಜೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಆ ಭಾವನೆ ಭಕ್ತಿಗೆ ಏನು ಧಕ್ಕೆ ಆಗಿದೆ ಅದು ಪುನರುಪಿ ಆ ಸತ್ಯಾಂಶ ಹೊರಗಡೆ ಬರೋದರ ಮುಖಾಂತರ ಪುನರುಪಿ ಭಕ್ತಿ ಮತ್ತು ಭಾವನೆ ಜಾಸ್ತಿ ಆಗುವಂಥ ಅವಕಾಶಗಳಾಗಬೇಕು ಅನ್ನುವಂಥ ರೀತಿಯಲ್ಲಿ
ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಖಾಂತರ ತನಿಖೆ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಮಯದಲ್ಲಿ ಹೇಳ್ತೇನೆ. ಸಣ್ಣ ಪುಟ್ಟ ವಿಚಾರಗಳಿದ್ದರೂ ಕೂಡ ಇದು ಮನ್ ಕಿ ಬಾತಲ್ಲಿ ಬರ್ತದೆ. ಇಷ್ಟೊಂದು ಕೋಟ್ಯಾಂತರ ಜನರ ಇವತ್ತು ಭಕ್ತಿ ಮತ್ತು ಭಾವನೆಗಳ ಆರಾಧನೆ ಇವತ್ತು ಮೂರ್ತಿಯಾದಂಥ ರಾಮದೇವರಿಗೆ ಅವಮಾನ ಆಗುವಂಥ ಸಮಯದಲ್ಲಿ ಅದಕ್ಕೆ ಯಾವುದೇ ರೀತಿಯ ಮನ್ ಕಿ ಬಾತ್ ಕೂಡ ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಕೂಡ ನಾವು ಧರ್ಮವನ್ನು ರಾಜಕೀಯಕ್ಕೆ ತರಲಿಲ್ಲ. ರಾಜಕೀಯದಲ್ಲಿ ಧರ್ಮ ಇರಬೇಕು ಅನ್ನೋದು ನಮ್ಮ ನಿಲುವು. ಆದರೆ BJPಯವರು ಸತತವಾಗಿ ದೇವರನ್ನು ಇವತ್ತು ಧರ್ಮವನ್ನು ಎಲ್ಲವನ್ನೂ ಕೂಡ ರಾಜಕೀಯಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಮೇಲೆ ಅಧಿಕಾರದ ಕುರ್ಚಿಯಲ್ಲಿ ಕೂತು ಇಂಥ ಒಂದು ರೀತಿಯ ಅದಕ್ಕೆ ಭಕ್ತಿಗೆ ಮತ್ತು ಭಾವನೆಗೆ ಧಕ್ಕೆ ಬರುವಂಥ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ.